ಸ್ನೇಹಿತರೆ, ವಲ್ಲಿಮಲೈ ನೋಡಿದ್ರಲ್ಲ, ವಲ್ಲಿಮಲೈಯಿಂದ ಒಂದು 8-9 ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಲೋಕನಾಯಕಿ ಅಂಗಾಳ ಪರಮೇಶ್ವರಿ ಟೆಂಪಲ್ ಅಂದ್ಬಿಟ್ಟು. ಇಲ್ಲಿ ದೇವಿದು 108 ರೂಪಗಳಿದೆಯಲ್ಲ, 108 ಅವತಾರ ಇದೆಯಲ್ಲ, ಅಷ್ಟು ಮೂರ್ತಿಗಳು ನೀವು ಇಲ್ಲಿ ಒಂದೇ ಕಡೆನೇ ನೋಡೋಕ್ಕೆ ಸಿಗುತ್ತೆ. ನಾನೆಲ್ಲ ಈಗ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ, ನೋಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ನೋಡಿ, ಒಂದು ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟು ಲಕ್ಷ್ಮಿ ನೀವೇನು ನೋಡ್ತಾ ಇದ್ದೀರಾ, ಆದಿಪರಾಶಕ್ತಿ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಮತ್ತು ಲಕ್ಷ್ಮೀ ಅವತಾರ, ಪಾರ್ವತಿ, ಹಿಂಗೆ 108 ರೂಪದಲ್ಲಿರೋ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಇದು ನೋಡಿ. ಸ್ನೇಹಿತರೆ, ಸರಸ್ವತಿ ನೋಡ್ತಾ ಇದ್ದೀರಲ್ಲ, ಹಾಗೆ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡ್ತಾ ಇರಿ. ಸರಸ್ವತಿ, ಬ್ರಹ್ಮಾಹಿ ರೂಪಿಣಿ, ಮತ್ತು ಗೋವಿಂದ ರೂಪಿಣಿ, ರುದ್ರ ರೂಪಿಣಿ, ಈಶ್ವರಿ, ಸದಾಶಿವ ರೂಪಿಣಿ. ಸ್ನೇಹಿತರೆ ನೋಡ್ತಾರೆ, ಇವೆಲ್ಲ ನೋಡಿ 108 ಅವತಾರಗಳು. ನಿಮಗೆ ಕೆಳಗಡೆ ಹೆಸರು ಬರ್ತಾ ಇರುತ್ತೆ, ನಾನು ಹೇಳ್ಕೊಂಡ್ರೆ ಲೇಟ್ ಆಗುತ್ತೆ, ಹಂಗೆ ನೋಡ್ತಾ ಇರಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ನೋಡಿ ಕಾಣಿಸ್ತಾ ಇದೆಯಲ್ಲ, ಕೆಳಗಡೆ ಹೆಸರುಗಳ ಸಮೇತ. ವರಾಹಿ, ಇಂದ್ರಾಣಿ, ಚಾಮುಂಡೇಶ್ವರಿ, ಆದಿಲಕ್ಷ್ಮಿ, ವಿಜಯಲಕ್ಷ್ಮಿ, ವೀರಲಕ್ಷ್ಮಿ, ಗಜಲಕ್ಷ್ಮಿ, ಶಾಂತನ ಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ, ವಾಸ್ತು ಕಿರಾಗ ಲಕ್ಷ್ಮಿ, ನೀಲಾಂಬಿಕಾ, ರೇಣುಕಾ, ಭಗವತಿ ಅಮ್ಮನ್, ಕಾಮಾಕ್ಷಿ. ನೋಡ್ತಾ ಇರಲ್ಲ ಸ್ನೇಹಿತರೆ, 108 ಲಕ್ಷ್ಮಿಗಳನ್ನ. ಇದು ವಿಶಾಲಾಕ್ಷಿ, ಅಂಗಾಳಮ್ಮನ್, ಕನ್ನಿಕಾ ಪರಮೇಶ್ವರಿ, ಪರಾಶಕ್ತಿ, ಕನ್ಯಾಕುಮಾರಿ, ವಾಸವಿ, ಮಹೇಶ್ವರಿ, ವರಾಹಿ, ಮಾರಿಯಮ್ಮನ್, ಆಯುರ್ದೇವಿ, ಭುವನೇಶ್ವರಿ, ಧರಾದೇವಿ, ತ್ರಿಪುರಾ ಸುಂದರಿ, ಪೆಟ್ಟಿ ಕಾಳಿಯಮ್ಮನ್, ಕದಗೇಶ್ವರಿ, ಶಾಂತ ಕರುಮಾರಿ, ಗರ್ಭ ಶಾಂಬಗಾಯಿ, ಕನುಗಾಂಬ ಕಾಳಿಯಮ್ಮನ್, ತ್ರಿಪುರ ಮಾಲಿನಿ, ಶಾರದಾದೇವಿ, ಅಖಿಲಾಂಡೇಶ್ವರಿ, ಮಾಯಾದೇವಿ, ಮನಸಾದೇವಿ, ಗೌರಿ, ಶ್ರೀದೇವಿ, ನಾಗೇಶ್ವರಿ, ಕುಂಡಲಿನಿ ದೇವಿ, ಹಂಸವಾಹಿನಿ, ಮಯೂರವಾಹಿನಿ, ಕೊತ್ತನೂರು ಸರಸ್ವತಿ, ಬನಾಸ ಸರಸ್ವತಿ ಅಂತ ಸ್ನೇಹಿತರೆ, ಕಾಶ್ಮೀರ ಸರಸ್ವತಿ, ನಂದಿನಿ, ಮಹಿಷಾಸುರ ಮರ್ದಿನಿ. ನೋಡ್ತಾ ಇದ್ರಲ್ಲ, ಇದೆ ಮಹಿಷಾಸುರ ಮರ್ದಿನಿ ನೋಡಿ. ಇದು ಬಂದ್ಬಿಟ್ಟು ನಂದಿನಿ, ಮೋಮಾಯಿ ಮಾತಾನಂತೆ, ಕಾಳಿ ಮಾತಾ, ಮೇಲಾಡಿ ಮಾತಾ, ಬ್ರಹ್ಮಚಾರಿಣಿ ಮಾತಾ, ದುರ್ಗಾ, ಸಂತೋಷಿ ಮಾತಾ, ಸಿದ್ಧಾತ್ರಿ ಮಾತಾ, ಗೂಷ್ಮಾಂಡು, ವನದುರ್ಗೈ, ಶೋಲಿನಿ ದುರ್ಗೈ, ಜದಬೀದ ದುರ್ಗೈ, ಜ್ವಾಲಾ ದುರ್ಗೈ. ಸ್ನೇಹಿತರೆ, ಇದು ಜ್ವಾಲಾ ದುರ್ಗಿ, ಶಾಂತಿ ದುರ್ಗೈ, ಶಬರಿ ದುರ್ಗಿ, ದೀಪ ದುರ್ಗಿ, ಅಸುರ ದುರ್ಗಿ, ಲವಣ ದುರ್ಗೈ, ಅಟ್ಟುಕಲ ಭಗವತಿ ಅಂತೆ, ಭದ್ರಕಾಳಿ, ಅಣ್ಣೈಕಾಳಿ, ಚಾಮುಂಡ ಕಾಳಿ, ಕಾತ್ಯಾಯಿನಿ, ಮುಂಡಮರ್ದಿನಿ ಕಾಳಿ, ಮಾಯನ ಕಾಳಿ, ತಕ್ಷಣ ಮಾರಿ ಕಾಳಿನ, ಮಾಕಾಳಿ, ವೈಷ್ಣವ ಕಾಳಿ, ಭೈರವಿ, ಶ್ರೀವಿದ್ಯಾ, ಸದಾಕ್ಷಿ, ತ್ರಿವೇಣಿ, ಗಂಗಾ, ಭೈರಾಣಿ, ಭವಾನಿ, ಕಾಮರೂಪಿಣಿ, ವಿಮಲಾ, ವಿಂಧ್ಯಾವಾಸಿನಿ, ಗಾಯತ್ರಿ, ಪ್ರತ್ಯಾಂಗಿರಾ ದೇವಿ, ಕಾಲರಾತ್ರಿ, ಲಲಿತಾ. ಸ್ನೇಹಿತರೆ ನೋಡ್ತಾ ಇರಲಿ, ಇದೇ 108 ಅಮ್ಮನ ಕೋಯಿಲ್ ಅಂತ ಹೇಳ್ತಾರೆ.
ವಲ್ಲಿಮಲೈ ನೋಡ್ಕೊಂಡು ದುರ್ಗಾ ಟೆಂಪಲ್ ನೋಡ್ಕೊಂಡು ಮತ್ತೆ ನಾವು ವೇಲೂರಿಗೆ ಬಂದ್ವಿ. ವೇಲೂರು ಫೋರ್ಟ್ ನೋಡೋದಕ್ಕೆ, ಜಲಕಂಠೇಶ್ವರ ಟೆಂಪಲ್ ಎಲ್ಲ ನೋಡೋದಕ್ಕೆ. ಅಷ್ಟೊತ್ತಿಗೆಲ್ಲ ಗೋಪುರನಲ್ಲಿ ಬ್ಯಾಟ್ರಿ ಎಲ್ಲ ಖಾಲಿ ಆಗಿತ್ತು, ಫೋನ್ಸ್ ಎಲ್ಲ ಚಾರ್ಜಿಂಗ್ ಎಲ್ಲ ಕಮ್ಮಿ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಈ ಜಲಕಂಠೇಶ್ವರ ಟೆಂಪಲ್ ಅಲ್ಲಿ ಜಾಸ್ತಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಜಸ್ಟ್ ಸುಮ್ಮನೆ ಸ್ವಲ್ಪ ಒಂದ್ 2-3 ವಿಡಿಯೋ ಮಾಡಿದೆ. ಮತ್ತೆ ಈಗ ನೋಡ್ತಾ ಇದ್ದೀರಲ್ಲ, ಇಷ್ಟೇ ನಾನು ವೇಲೂರು ಫೋರ್ಟ್ದು ವಿಡಿಯೋ ಮಾಡೋಕ್ಕಾಗಿದ್ದು. ಸ್ವಲ್ಪ ಮೊಬೈಲಲ್ಲಿ ಒಂದು ಸ್ವಲ್ಪ ಎಲ್ಲ ಫೋಟೋಸ್ ತೆಗೆದಿದ್ವಿ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ವೇಲೂರು ಫೋರ್ಟು. ವೇಲೂರು ಫೋರ್ಟ್ ಬಂದ್ಬಿಟ್ಟು ನಿಮಗೆ ಬೆಂಗಳೂರಿಂದ ಒಂದು 215 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಆದರೆ ನೀವು ಒಲಿಯಮ್ಮ ಟೆಂಪಲು, ದುರ್ಗಾ ಟೆಂಪಲು ಮತ್ತು ವೇಲೂರು ಫೋರ್ಟು ಒಂದು ದಿವಸದಲ್ಲಿ ಕವರ್ ಮಾಡಿಕೊಂಡು ಮತ್ತೆ ಸಾಯಂಕಾಲಕ್ಕೆ ನೀವು ಬೆಂಗಳೂರು ವಾಪಸ್ ಬರ್ಬೋದು. ನಾವು ಏನಕ್ಕಪ್ಪ ಇದು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಇವೆಲ್ಲ ನೋಡೋದಕ್ಕೆ ಏನಕ್ಕೆ ಹೋದ್ವಿ ಅಂದರೆ, ನಮ್ಮ ತಮ್ಮ ಇದ್ದಾರಲ್ಲ, ಅವ್ರ ಮಿಸ್ಸಸ್ ಅವ್ರ ತಾಯಿ ತವ್ರ ಮನೆ ಬಂದ್ಬಿಟ್ಟು ವೆಲ್ಲೂರು ಹತ್ರನೇ ಬರುತ್ತೆ. ಸೆಂಜಿ ಅಂದ್ಬಿಟ್ಟು ಲತ್ತೇರಿಯಿಂದ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ. ಪ್ರತಿ ವರ್ಷವೂ ಮೇ 19ನೇ ತಾರೀಕು ಗಂಗಮ್ಮ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. 4-5 ಇಯರ್ಸ್ ಬ್ಯಾಕೆ ಕೂಗಿದ್ರು, ಸೊ ಹೋಗೋಕ್ಕಾಗಲಿಲ್ಲ. ಸೊ ಈ ಸಲ ಫ್ರೀ ಅಂದ್ಬಿಟ್ಟೆಲ್ಲ ನೋಡೋಕ್ಕೆ ಬಂದಿದ್ದೀವಿ. ಬಟ್ ಚೆನ್ನಾಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ್ಬಿಟ್ಟು ಜಾತ್ರೆ ಇರೋದು. ಸೊ ನಾವು ಮೇ 18 ಬಿಟ್ವಿ. ನಾವು ಮೇ 18 ಇದೆಲ್ಲ ನೋಡಿಕೊಂಡು ನೈಟ್ ಹಾಲ್ಟ್ಗೆ ಅವ್ರ ಮನೆಗೆ ಹೋದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಜಾತ್ರೆ ಬಂದ್ಬಿಟ್ಟು 11:30ಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ರು. ಮತ್ತು ಅಲ್ಲೊಂದು ಸೆಂಜಿಯಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ರಾಜೋತೋಪ್ ಅಂತ ಒಂದು ಡ್ಯಾಮ್ ಇದೆ, ಚೆನ್ನಾಗಿದೆ. ನೀರೆಲ್ಲ ಇದ್ದರೆ ಚೆನ್ನಾಗಿರುತ್ತೆ, ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ಪ್ಲೇಸಿಗೆ ಬಂದಿದ್ದೀವಿ. ನೀರೆಲ್ಲ ಏನಿರಲಿಲ್ಲ, ನೀರು ಕಮ್ಮಿನೇ ಇತ್ತು. ನೀರಿದ್ದಿರೋ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು. ಬಟ್ ಮೋಸ್ಟ್ಲಿ ಇದು ಡ್ಯಾಮ್ ಅಂದರೆ ಯಾವುದೋ ನದಿ ನೀರಲ್ಲೇನು ಬರೋದಿಲ್ಲ ಅನಿಸುತ್ತೆ. ಮಳೆ ಬಂದರೆ ಮಾತ್ರ ರಿಸರ್ವಾಯರ್ ಥರ ಇಲ್ಲಿ ಸ್ಟೋರ್ ಆಗುತ್ತೆ ಅನಿಸುತ್ತೆ. ಚೆನ್ನಾಗಿದೆ. ನೀರಿದ್ದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ನೀರಿಲ್ಲ, ಬಟ್ ಇರೋದ್ರಲ್ಲಿ ಏನು ಮೋಸ ಇಲ್ಲ. ಒಂದು ಸ್ವಲ್ಪ ನೀರಿತ್ತು, ಓಕೆ. ಇಲ್ಲ ಒಂದು ಸ್ವಲ್ಪ ಇಲ್ಲೊಂದು 1/2 hour 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವಾಗಲೇ ನೋಡಿದ್ರಲ್ಲ, ಅದೇ ದೇವ್ರದ್ದು ಮೆರವಣಿಗೆ ಬರ್ತಾಯಿದ್ದು. ನಾವು ಈ ರಾಜೋತೋಪ್ಗೆ ಹೋಗ್ಬೇಕಾದ್ರೆ ದೇವ್ರದ್ದು ಮೆರವಣಿಗೆ ಬರ್ತಾಯಿತ್ತು. ಈಗ ನೆಕ್ಸ್ಟ್ ನೋಡ್ಕೊಂಡಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಎಲ್ಲ ಸ್ಟಾರ್ಟ್ ಆಗಿರ್ಬೇಕು ಅನಿಸುತ್ತೆ ಜಾತ್ರೆ.
சந்தோஷம் வந்தீங்கன்னா அதே சந்தோஷம் போறது உங்க கையில் தான் இருக்கு. அதனால பாதுகாப்பு முக்கியம். உங்களுடைய பாதுகாப்பே எங்களுடைய நோக்கம். இந்த பரந்தாமன் வேலு அம்மனுக்காக ரூபாய் 500 கொடுத்திருக்கிறார்கள். மிஷின் லட்சுமணன் குடும்பத்தினர் அம்மனுக்காக ரூபாய் 100 கொடுத்திருக்கிறார். கிராமத்தை சேர்ந்த சக்திவேல் குடும்பத்தினர் அம்மனுக்காக ரூபாய் 100 கொடுத்திருக்கிறார்கள். அவரும் அவர் குடும்பத்தினரும் பல்லாண்டு பல்லாண்டு வாழ நெஞ்சார வாழ்த்துகிறோம். ரூபாய் 100 கொடுத்திருக்கிறார்கள். அவரும் அவர் குடும்பத்தினரும் பல்லாண்டு பல்லாண்டு வாழ்க நெஞ்சார வாழ்த்துகிறோம். சென்னை கிருஷ்ணாபுரம் கிராமத்தை சேர்ந்த குடும்பத்தினர் அம்மனுக்காக ரூபாய் 51 கொடுத்திருக்கிறார்கள்.
செஞ்சி மேட்டுக்குடி சங்கர் நாயுடு மருமகள் ஜெயதி குடும்பத்தினர் அம்மனுக்காக ரூபாய் 100 கொடுத்திருக்கிறார்கள். அவர் குடும்பத்தினர் பல்லாண்டு பல்லாண்டு வாழ்க. நெஞ்சார மழையில நிக்காதீங்க. மழையில நின்று வெளியே வரும்போது திருப்பூர்ல மழை எடுத்துன்னு அடுத்தவங்களுக்கு இடத்துல இருக்கீங்க. வழி விடுங்க, வெளியே வரவங்களுக்கு வழி விடுங்க. மஞ்சு குடும்பத்தினர் அம்மனுக்காக ரூபாய் 105 கொடுத்திருக்கிறார்கள். அவரும் அவர் குடும்பத்தினரும் பல்லாண்டு வாழ்கிற நெஞ்சார வாழ்த்துகிறோம். செஞ்சி பாலசுப்ரமணியம்
ನೋಡಿದ್ರಲ್ಲ ಗಂಗಮ್ಮ ಜಾತ್ರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಸಂತೋಷ ಆಯಿತು. ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತಾರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಲಿ. ಮತ್ತು ಇದೇ ಥರ ಇನ್ನೂ ಸುಮಾರು ವಿಡಿಯೋಗಳು ಬರ್ತಾ ಇರುತ್ತೆ ಮುಂದೆ ನನ್ನ ಚಾನಲಲ್ಲಿ. ನಿಮ್ಗೆ ಇನ್ನೂ ಹೊಸ ಹೊಸ ಜಾಗಗಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಮತ್ತೇನಪ್ಪ ಅಂದ್ರೆ ನೈಟ್ 11 ಗಂಟೆ 12 ಗಂಟೆವರು ಸ್ನೇಹಿತರೆ ಜಾತ್ರೆಗೆ ಜನ ಎಲ್ಲ ಬರ್ತಾನೆ ಇದ್ದರು. ನಮಗಂತೂ ಒಂಥರ ಫುಲ್ಲು ಖುಷಿ ಆಯಿತು. ನಾವು ಮಲ್ಕೊಂಡಿದ್ದು ಆಲ್ಮೋಸ್ಟ್ ಆಲ್ 12 ಗಂಟೆ 1 ಗಂಟೆ ಆಗ್ಬಿಡ್ತು. ಪ್ರತಿಯೊಂದು ಮನೆಯಲ್ಲೂ ಅವ್ರ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಕೂಗಿದ್ರು. ಒಂಥರ ನಿಮಗೆ ಗೊತ್ತಿರುತ್ತೆ ಹಳ್ಳಿಯಲ್ಲಿ ಜಾತ್ರೆ ಮಾಡೋರೆಲ್ಲ ಹೆಂಗಿರುತ್ತೆ ಅಂದ್ಬಿಟ್ಟು. ಒಂಥರ ಮಕ್ಕಳು ಫುಲ್ಲು ನಮಗೆಲ್ಲ ಒಂಥರ ತುಂಬ ಸಂತೋಷ ಆಯಿತು. ಮತ್ತು ಹಾಗೆ ಅವರೂ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನೆಲ್ಲ. ತುಂಬ ಸಂತೋಷ ಆಯಿತು. ದಯವಿಟ್ಟು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯಾರು ವಿಡಿಯೋ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೋಡಿ ಇದೇ ಅವ್ರ ಮನೆ, ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಹಿಂದ್ಗಡೆನೂ ಜಾಗ ಇದೆ, ಒಳ್ಳೆ ತೋಟ ಎಲ್ಲ ಚೆನ್ನಾಗಿದೆ. ಅಂತ ಫಾರ್ಮ್ ಹೌಸ್ ಥರ ಇದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೋಡಿ ಮನೆ ಹಿಂದ್ಗಡೆಲ್ಲ ಇಷ್ಟೊಂದೆಲ್ಲ ಜಾಗ ಇದೆ ನೋಡಿ, ಎಲ್ಲ ನೋಡ್ತಾ ಇರ್ಬೋದು. ತೆಂಗಿನ ಮರ, ಸೀಬೆ ಮರ, ಸಪೋಟ ಮರ, ಸಪೋಟ ಎಲ್ಲ ಇನ್ನೂ ಬಿಟ್ಟಿದೆ, ಇನ್ನೆಲ್ಲ ಬೀಚ್ ನೋಡ್ತಾ ಇದ್ದೀರಲ್ಲ. ಮತ್ತು ನೆಲ್ಲಿಕಾಯಿ ಗಿಡನೂ ಹಾಕಿದ್ದಾರೆ ಸ್ನೇಹಿತರೆ. ನೆಲ್ಲಿಕಾಯಿ ಗಿಡ ಮತ್ತು ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ಚೆನ್ನಾಗಿದೆ ಒಂಥರ. ಮತ್ತು ನೋಡಿ ಮಾವಿನ ಮರನೂ ಇದೆ ನೋಡಿ, ಚೆನ್ನಾಗಿದೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟು. ಬಾಯ್. ಸ್ನೇಹಿತರೆ ನೋಡಿ, ಇವರೇ ನಮ್ಮ ತಮ್ಮ ಇದ್ದಾರಲ್ಲ, ಅವ್ರ ಅತ್ತೆ ಅವರ ತಮ್ಮ ಇವರು, ಪದ್ಮನಾಭನ್ ಅಂತ. ಇವ್ರ ಮನೆಗೆ ಬಂದಿದ್ದು ಈಗ ಸಂಜಿನಲ್ಲಿರೋದು ಇವರು. ಒಂಥರ ತುಂಬ ಸಂತೋಷ ಆಯಿತು ಇವ್ರನ್ನೆಲ್ಲ ನೋಡಿ, ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಓಕೆ ಓಕೆ ಉಣ್ಣಿ ಮಾತಾಡೋಣ. సరే సరే మీరు అందరు రండి. మీరు వచ్చిపోతా ఉండండి బా. సరే సరే ఓకే.